ಹಾಯ್ ಗೆಳೆಯರೇ, ಡೈಮಂಡ್ ಫಾರೆಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ನೆಚ್ಚಿನ ಅರ್ಜುನನು ಕನ್ನಡದಲ್ಲಿ ಪ್ರತಿಕ್ರಿಯಿಸುವ ಆನೆ ಎಂದೇ ಹೆಸರುವಾಸಿಯಾಗಿದ್ದನು. ಇವನ 64 ವರ್ಷದ ಜರ್ನಿ ಹೇಗಿತ್ತು ಎಂದು ತಿಳಿಯೋಣ ಬನ್ನಿ ಸ್ನೇಹಿತರೆ. ಇವನನ್ನು ಪಶ್ಚಿಮ ಘಟ್ಟದ ಕಾಕನಕೋಟೆ ಅರಣ್ಯ ವಲಯದಲ್ಲಿ ಸೆರೆ ಹಿಡಿಯಲಾಯಿತು. ಇವನು ಸರಿಸುಮಾರು 1959ರಲ್ಲಿ ಜನಿಸಿರಬಹುದು ಎಂಬ ಉಲ್ಲೇಖವಿದೆ. ಇವನನ್ನು ಸೆರೆ ಹಿಡಿದ ನಂತರ 6 ರಿಂದ 8 ತಿಂಗಳ ಕಾಲ ಪಳಗಿಸಲಾಯಿತು. ಇವನು ಪಳಗಿದ ನಂತರ ಇವನನ್ನು ನೋಡಿಕೊಳ್ಳುತ್ತಿದ್ದವರು ವಿನು ಎಂಬ ಮಾವುತ. ನಮ್ಮ ಬಲರಾಮನ ನಂತರ ಉತ್ತರಾಧಿಕಾರಿಯಾದವನೇ ಈ ನಮ್ಮ ಅರ್ಜುನ. ಇವನು 8 ಬಾರಿ ಮೈಸೂರು ದಸರಾ ಅಂಬಾರಿಯನ್ನು ಹೊತ್ತಿದ್ದಾನೆ. ಇವನು ಮೈಸೂರು ದಸರಾ ಸಮಯದಲ್ಲಿ ಸುಮಾರು 5800 kg ತೂಕ ಮತ್ತು 9 ಫೀಟ್ 8 ಇಂಚಸ್ ಎತ್ತರವುಳ್ಳವನಾಗಿದ್ದ. ಕ್ಯಾಪ್ಟನ್ ಅರ್ಜುನನೆಂದೇ ಪ್ರಖ್ಯಾತಿ ಹೊಂದಿದ ಇವನು ಸುಮಾರು 65ಕ್ಕೂ ಹೆಚ್ಚು ಕಾಡಾನೆಗಳ ಕಾರ್ಯಾಚರಣೆಗಳಲ್ಲಿ ಯಶಸ್ವಿಯಾಗಿದ್ದ. ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಡಿಸೆಂಬರ್ 4, 2023ರಂದು ವೀರಮರಣವನ್ನು ಹೊಂದಿದ್ದಾನೆ. ಅರ್ಜುನ ನಂತರ ಉತ್ತರಾಧಿಕಾರಿಯಾದವನೇ ನಮ್ಮ